ಮರ್ಸಿಡೀಸ್, BMW, ಆಡಿ ಈ ಮೂರು ಬ್ರ್ಯಾಂಡ್ ಗಳ ಮಧ್ಯೆ ಒಂದು ಮಾರ್ಕೆಟಿಂಗ್ ಫೈಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ ಕೇಳ್ರಿ. 2025ರಲ್ಲಿ ಬಾಂಗ್ಲಾದೇಶಿನ ಢಾಕಾದಲ್ಲಿ ಮರ್ಸಿಡೀಸ್ ಜಿ ವ್ಯಾಗನ್ ಕಾರ್ ನಿಂತ ಜಾಗದಲ್ಲೇ ಟರ್ನ್ ಆಗೋ ಕೆಪಾಸಿಟಿ ಇರುತ್ತೆ ಈ ಕಾರ್ಗೆ. ಸೊ ಮರ್ಸಿಡೀಸ್ ಜಿ ವ್ಯಾಗನ್ ಮಾರ್ಕೆಟಿಂಗ್ ಗೋಸ್ಕರ ನಿಂತ ಜಾಗದಲ್ಲಿ ಈ ಕಾರ್ ನ ರೊಟೇಟ್ ಮಾಡ್ತಾ ಇದ್ರು 360 ಡಿಗ್ರಿ. ಆದ್ರೆ ಇದು 360 ರೊಟೇಟ್ ಆಗ್ತಾ ಆಗ್ತಾನೆ ಅದು ಕಾಂಪಿಟೇಷನ್ ಇರೋ ಆಡಿ ಅವರ ಲೋಗೋನ ಕ್ರಿಯೇಟ್ ಮಾಡ್ಬಿಟ್ಟಿತ್ತು ಭೂಮಿ ಮೇಲೆ. ಇಲ್ಲಿಂದಾನೇ ಶುರು ಆಗುತ್ತೆ ವರ್ಲ್ಡಿನ ಒಂದು ದೊಡ್ಡ ಬ್ರ್ಯಾಂಡ್ ವಾರ್. ಮರ್ಸಿಡೀಸ್ ಕಾರಿಂದ ಮಿಸ್ಟೇಕ್ ಆಗಿ ಆಡಿ ಅವರ ಲೋಗೋ ಕ್ರಿಯೇಟ್ ಆಗಿರೋದು ವಿಡಿಯೋ ಫುಲ್ ವೈರಲ್ ಆಗೋಗಿತ್ತು ಇಂಟರ್ನೆಟ್ ಅಲ್ಲಿ. ಸೊ ಬಾಂಗ್ಲಾದೇಶ್ ಆಡಿ ಟೀಮ್ ಅವರು ಇದನ್ನ ನೋಡ್ತಾರೆ, ಮಾರ್ಕೆಟಿಂಗ್ ಟೀಮ್ ಅವರು ಒಂದು ಟ್ವೀಟ್ ಮಾಡ್ತಾರೆ. ಅದೇನಂದ್ರೆ ಥ್ಯಾಂಕ್ಸ್ ಮರ್ಸಿಡೀಸ್ ಫಾರ್ ಲಿವಿಂಗ್ ಅವರ್ ಮಾರ್ಕ್ ಇನ್ ಬಾಂಗ್ಲಾದೇಶ್ ಅಂತ ಒಂದು ಟ್ವೀಟ್ ಮಾಡಿ ಟ್ರೋಲ್ ಮಾಡ್ತಾರೆ ಅವ್ರಿಗೆ. ಇದಕ್ಕೆ ಕೌಂಟರ್ ಟ್ವೀಟ್ ಮರ್ಸಿಡೀಸ್ ಅವರು ಕೂಡ ಮಾಡ್ತಾರೆ. ಅದೇನಂದ್ರೆ ನೀವು ಒಂದು ಮರ್ಸಿಡೀಸ್ ಜಿ ವ್ಯಾಗನ್ ಹಾಕೋ ಬದಲು 2 ಫೋಟೋ ಹಾಕಿದ್ರೆ ನಿಮ್ಗೆ ಇನ್ನೂ ಪಬ್ಲಿಕ್ ಎಂಗೇಜ್ಮೆಂಟ್ ತುಂಬಾ ಸಿಗುತ್ತೆ ಅಂತ ಮರ್ಸಿಡೀಸ್ ಅವರು ಟ್ವೀಟ್ ಮಾಡ್ತಾರೆ. ಇದಕ್ಕೆ ಆನ್ಸರ್ ಕೊಡೋಕೆ ಆಡಿ ಅವ್ರ ಕೈಯಲ್ಲಿ ಆಗಲ್ಲ. ಈ ಫೈಟ್ ಅಲ್ಲಿ BMW ಕೂಡ ಎಂಟ್ರಿ ಆಗುತ್ತೆ. ರಷ್ಯಾದ ಮಾಸ್ಕೋ ಅಲ್ಲಿ ಒಂದು ಹೈವೇ ಇದೆ M11 ಅಂತ. ಆ ಟೈಮ್ ಅಲ್ಲಿ BMW ಅವ್ರದ್ದು 100ನೇ ಬರ್ಡೇ ಆನಿವರ್ಸರಿ ಇರುತ್ತೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಹೈವೇ ಅಲ್ಲಿ ಯಾವ್ದೇ BMW ಹೋದ್ರು 3 ತಿಂಗಳ ತನಕ ಟೋಲ್ ಫ್ರೀ ಅಂತ ಅನೌನ್ಸ್ ಮಾಡ್ತಾರೆ. ಸೊ ಈ BMW ಮಾಡಿರೋ ಅನೌನ್ಸ್ಮೆಂಟ್ ಆಫರ್ ತುಂಬಾ ವೈರಲ್ ಆಗೋಗುತ್ತೆ ಇಂಟರ್ನೆಟ್ ಅಲ್ಲಿ. ಅವಾಗ ಆಡಿ ಮತ್ತೆ ಮರ್ಸಿಡೀಸ್ ಅವರ ಕಸ್ಟಮರ್ ಏನ್ ಮಾಡ್ತಾರೆ ಅಂದ್ರೆ ಅವರ ಕಾರಿನ ಲೋಗೋ ಕಿತ್ತಾಕಿ BMW ಲೋಗೋನ ಅಂಟಿಸ್ತಾರೆ. ಈ ವಿಷಯ ತುಂಬಾನೇ ನಾಚಿಕೆ ಆಗುತ್ತೆ ಬೆನ್ಸ್ ಮತ್ತೆ ಆಡಿ ಅವರ ಓನರ್ಸ್ ಗೆ. ಸೊ ಇವಾಗ ಆಡಿ ಅವರು ಸುಮ್ನೆ ಕೂರಲ್ಲ, ಮರ್ಸಿಡೀಸ್ ಮತ್ತೆ BMW ಅವ್ರಿಗೆ ತುಂಬಾ ಹೊಗಳುತ್ತಾರೆ. ಅವ್ರ ಕಾರ್ ಸ್ಪೀಡ್ ಬಗ್ಗೆ ಹೊಗಳುತ್ತಾರೆ, ಅವ್ರ ಕಾರ್ ಕಂಫರ್ಟ್ ಬಗ್ಗೆ ಹೊಗಳುತ್ತಾರೆ. ಅವರ ಶೋರೂಮ್ ಅಲ್ಲಿ ಮರ್ಸಿಡೀಸ್ ಮತ್ತೆ BMW ಅವರ ಕಾರ್ ಕೀನು ಇಟ್ಟಿರೋ ಫೋಟೋ ಹಾಕ್ತಾರೆ. ಬಟ್ ಇಲ್ಲೇ ಟ್ವಿಸ್ಟ್ ಇರೋದು. ಸೊ ಈ 2 ಕೀ ಇಟ್ಟಿರೋ ಹ್ಯಾಂಗರ್ ಬಂದು ಆಡಿ ಸಿಂಬಲ್ ಅಲ್ಲಿ ಇರುತ್ತೆ. ಸೊ ಇವ್ರು ಏನ್ ಹೇಳಕ್ ಕೊಟ್ಟಿದ್ರಂದ್ರೆ ಕಾರಲ್ಲಿ ಸ್ಪೀಡ್ ಇದೆ, ಒಂದ್ ಕಾರಲ್ಲಿ ಕಂಫರ್ಟ್ ಇದೆ, ಬಟ್ ನಮ್ ಕಾರಲ್ಲಿ 2 ಇದೆ ಅಂತ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಥ್ಯಾಂಕ್ ಯು.